ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಅಶೋಕ್ ನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ. ಅದರಲ್ಲಿ ರಾತ್ರಿ ಸುಮಾರು 10 ರಿಂದ 10:30 ಸಮಯದಲ್ಲಿ ಶಕ್ತಿ ಕಾಲೋನಿ ಅನ್ನುವಂಥ ಏರಿಯಾದಲ್ಲಿರೋ ಕಾರುಣ್ಯ ಅಪಾರ್ಟ್ಮೆಂಟ್ನ 2ನೇ ಮಹಡಿಯಲ್ಲಿ ವಾಸವಾಗಿದ್ದಂಥ ಮಾಂತೇಶ್ ಅವರ ಕುಟುಂಬ, ಗಂಡ ಹೆಂಡತಿ ಮತ್ತು 2 ಮಕ್ಕಳು ಆ ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಅಲ್ಲಿ 10-10:30 ಸಮಯದಲ್ಲಿ ಗ್ಯಾಸ್ ಲೀಕ್ ಆಗಿ ಅದರಿಂದ ಫೈರ್ ಕ್ಯಾಚ್ ಆಗಿ 4 ಜನಕ್ಕೆ ಬರ್ನ್ ಇಂಜುರೀಸ್ ಆಗಿದೆ. ಅದರಲ್ಲಿ ಮಾಂತೇಶು, ಆತನ ಮಕ್ಕಳಾದಂಥ ಕಾರುಣ್ಯ ಮತ್ತು ಮನೋರಂಜನ್ ಅವರಿಗೆ ಮೈನರ್ ಇಂಜುರೀಸ್ ಆಗಿದೆ. ಮತ್ತು ಗಂಗಮ್ಮ ಅನ್ನುವಂಥ ಲೇಡಿ ಯಾರಿದ್ದಾರೆ, ವೈಫ್, ಮಾಂತೇಶ್ ಅವ್ರ ವೈಫ್, ಅವರಿಗೆ ಸುಮಾರು 60 to 65% ಬರ್ನ್ ಆಗಿದೆ ಅಂತಂದು ಡಾಕ್ಟರ್ ಹೇಳಿದ್ದಾರೆ. ಅನ್ಫಾರ್ಚುನೇಟ್ಲಿ ನಿನ್ನೆ ಬೆಳಗ್ಗೆ ಕೂಡ ಒಂದು ಘಟನೆ ಆಗಿತ್ತು. ಅದರಲ್ಲಿ ಕೂಡ ಸುಮಾರು 8 ಗಂಟೆ ಸಮಯದಲ್ಲಿ ಕಸಬಾಪೇಟೆಯಲ್ಲಿ 4 ಜನ ಇದೇ ರೀತಿ ಇಂಜುರೀಸ್ ಆಗಿತ್ತು. 4 ಜನಕ್ಕೆ ಇಂಜುರೀಸ್ ಆಗಿತ್ತು. ಅದರಲ್ಲಿ ಒಬ್ರದ್ದು ಸ್ವಲ್ಪ ಹೆಚ್ಚಿಗೆ, ಅಂದರೆ ಗುರುನಾಥ್ ಅನ್ನೋರ್ದು ಮೋರ್ ದೆನ್ 50% ಬರ್ನ್ ಆಗಿರುವಂಥದ್ದು ಗಮನಿಸಿದ್ವಿ. ಇದ್ರ ಜೊತೆಗೆ ನಾನು ಗಮನಿಸಿದಂಗೆ ನಮ್ಮ ಇದರಲ್ಲಿ ವಿದ್ಯಾನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಕಳೆದ ಡಿಸೆಂಬರ್ 23ನೇ ತಾರೀಕು ಅಯ್ಯಪ್ಪ ಮಾಲಾಧಾರಿಗಳು ಅವರು 9 ಜನ ಪೂಜೆ ಮುಗಿಸ್ಕೊಂಡು ಅಲ್ಲೇ ಮಲ್ಕೊಂಡಿದ್ದಂಥ ಸಂದರ್ಭದಲ್ಲಿ ಗ್ಯಾಸ್ ಲೀಕ್ ಆಗಿ ಅದರಿಂದ ಫೈರ್ ಕ್ಯಾಚ್ ಆಗಿ ಸುಮಾರು 8 ಜನ ಮೃತ ಹೊಂದಿದ್ದನ್ನು ನಾವಿಲ್ಲಿ ನೆನಪಿಸ್ಕೋಬೇಕಾಗುತ್ತೆ. ಯಾಕೆಂದರೆ 9 ಜನದಲ್ಲಿ 8 ಜನದ ಡೆತ್ ಆಗಿತ್ತು. ಮತ್ತು ಒಬ್ಬ ಚೈಲ್ಡ್ ಒಂದು ಹುಡುಗ ಇದ್ದವನು, ಅವನಿಗೆ ಸಂಭವ ಅವನು ಅದರಿಂದ ಬಚಾವಾಗಿದ್ದ. ಮತ್ತು ಫೆಬ್ರವರಿಯಲ್ಲಿ ಕೂಡ ಒಂದು ಘಟನೆ ನಮ್ಮ ಗೋಕುಲ್ ರೋಡ್ ಪೊಲೀಸ್ ಠಾಣೆ ಅಲ್ಲಿ ಆಗಿ ಅದರಲ್ಲಿ ಕೂಡ 2 ರಾಜಸ್ಥಾನ್ ಮೂಲದ ಕೆಲಸಗಾರರು ಮೃತ ಹೊಂದಿದ್ದನ್ನು ನಾವು ಗಮನಿಸ್ಬೋದು. ಒಟ್ಟಾರೆಯಾಗಿ ಕಳೆದ ಒಂದು 6 ರಿಂದ 7 ತಿಂಗಳಲ್ಲಿ 4 ಪ್ರತ್ಯೇಕ ಘಟನೆಗಳು ನಡೆದಿರುವಂಥದ್ದು. ಅದರಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನ ಮೃತ ಹೊಂದಿರುವಂಥದ್ದು ಮತ್ತು 7-8 ಜನ ಇಂಜುರಿ ಆಗಿರುವಂಥದ್ದು ಭಾಳ ಕಾಸ್ ಆಫ್ ಕನ್ಸರ್ನ್. ಈ ಒಂದು ಘಟನೆ ಏನಾಯಿತು, ನಿನ್ನೆ ಅದರದ್ದು ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಅವರು ಫೈರ್ ಆಕ್ಸಿಡೆಂಟ್ ಅಂತ ಕೊಟ್ಟಿದ್ದಾರೆ. ಅವರ ಕುಟುಂಬ ಸದಸ್ಯರು ಇನ್ನು ಬೇರೆ ಬೇರೆ ವಿಷಯಗಳಲ್ಲಿ ಸ್ವಲ್ಪ ಅವರಿಗೆ ಅನುಮಾನ ಇದೆ. ಅದೇ ರೀತಿ ನಾನು ಡಾಕ್ಟ್ರಿಗೂ ಕೂಡ ಮಾತಾಡಿದ್ದೀನಿ. ಯಾರು ಸ್ವಲ್ಪ ಹೆಚ್ಚಿಗೆ ಗಾಯ ಆಗಿದೆ, ಗಂಗಮ್ಮ ಅನ್ನೋಂಥವ್ರು ಯಾರಿದ್ದಾರೆ, ಅವ್ರದ್ದು ಕೂಡ ಡಾಕ್ಟರ್ಸ್ ಪ್ರೆಸೆನ್ಸಲ್ಲಿ ಆಕೆ ಹೇಳಿಕೆ ಕೊಡಲಿಕ್ಕೆ ಫಿಟ್ ಇದ್ದಾಳೆ ಅಂತಂದರೆ ಹೇಳಿಕೆಯನ್ನು ತೊಗೊಳ್ಳಲಾಗುತ್ತೆ ಮತ್ತು ತನಿಖೆಯನ್ನು ಮಾಡಲಾಗುತ್ತೆ. ಅದ್ರ ಜೊತೆಗೆ ನಾನು ಎಲ್ಲ ಸಾರ್ವಜನಿಕರಿಗೆ, ಮುಖ್ಯವಾಗಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವ ಸಾರ್ವಜನಿಕರಿಗೆ ಮನವಿ ಮಾಡುವಂಥದ್ದು, ಗ್ಯಾಸ್ LPG ಗ್ಯಾಸ್ ಯೂಸ್ ಮಾಡಬೇಕಾದ್ರೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತಿದೆ ಅದನ್ನೆಲ್ಲ ಕೈಗೊಳ್ಳಿ. ಭಾರತ್ ಗ್ಯಾಸ್ ಅವರು ಬಂದಿದ್ದಾರೆ, ಅವರು ಆ ಎಲ್ಲ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸ್ವಲ್ಪ ಬ್ರೀಫ್ ಮಾಡ್ತಾರೆ. ಮತ್ತು ಇಲ್ಲೇ ಒಂದು ಡೆಮೋವನ್ನು ಕೂಡ ಆರ್ಗನೈಸ್ ಮಾಡಿದ್ದಾರೆ. ಸೊ ಬೇಸಿಕಲಿ ಈ ಗ್ಯಾಸ್ ಏನು ಲೀಕ್ ಆದಂಥ ಸಂದರ್ಭದಲ್ಲೇ ಫ್ಲೋರ್ ಲೆವೆಲಲ್ಲೇ ಎಕ್ಸಾಸ್ಟ್ ಫ್ಯಾನ್ ಇಲ್ದಿದ್ರೆ ಅಥವಾ ಗಾಳಿ ಎಲ್ಲ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂದರೆ ಅಲ್ಲೇ ಕೆಳಗಡೆ ಯಾವ ರೀತಿ ಈ ಸಿನಿಮಾಗಳಲ್ಲಿ ನಾವು ನೋಡ್ತೀವಿ, ಈ ಸ್ವರ್ಗ ಅದೆಲ್ಲ ನಿರ್ಮಾಣ ಮಾಡಬೇಕಾದ್ರೆ ಕೆಳಗಡೆ ಒಂಥರ ದಟ್ಟವಾದ ಹೊಗೆ ಬರೋ ರೀತಿ ಮಾಡಿರುತ್ತೆ. ಆ ಥರ ಗ್ಯಾಸ್ ಅಕ್ಯುಮುಲೇಟ್ ಆಗಿರುತ್ತೆ ಅನ್ನೋಂಥದ್ದು. ಫೈರ್ ಇಮಿಡಿಯೇಟಾಗಿ ಕ್ಯಾಚ್ ಆದಾಗ ಅವ್ರು ಹಾಕ್ಕೊಂಡಿರುವಂಥ ಬಟ್ಟೆ ಮತ್ತು ಎಷ್ಟು ಸ್ಪೇಸ್ ಇದೆ, ಅವ್ರು ಎಷ್ಟು ಬೇಗ ಹೊರಗಡೆ ಹೋಗ್ಲಿಕ್ಕಾಗುತ್ತೆ, ಅದ್ರ ಮೇಲೆ ಇಂಜುರೀಸ್ ಆಗುತ್ತೆ ಅನ್ನೋಂಥದ್ದು. ಹಾಗಾಗಿ ನಾನೆಲ್ಲರಿಗೂ ರಿಕ್ವೆಸ್ಟ್ ಮಾಡೋವಂಥದ್ದು, ಮನೆಯಲ್ಲಿರುವಂಥ ಗ್ಯಾಸ್ ಏನಿದೆ ಅದನ್ನು ಸ್ವಲ್ಪ ಕರೆಕ್ಟಾಗಿ ಉಪಯೋಗ ಆಗ್ತಾ ಇದೆಯಾ, ಲೀಕೇಜ್ ಆಗಿದೆಯಾ, ಮತ್ತು ಕರೆಕ್ಟಾಗಿ ಸ್ವಿಚ್ ಆಫ್ ಆಗಿದೆಯಾ ಅದು, ಆಮೇಲೆ ರೆಗ್ಯುಲೇಟರ್ ಹತ್ರ ಮತ್ತು ಸ್ಟೌವಲ್ಲಿ ಏನಾದರೂ ಲೀಕೇಜ್ ಆಗ್ತಾ ಇದೆಯಾ ಅನ್ನೋಂಥದ್ದು ಎಲ್ಲ ಗಮನ ಹರಿಸ್ಬಿಟ್ಟು ಈ ಥರ ಅಪಘಾತಗಳು ಮತ್ತೆ ಆಗದ ರೀತಿಯಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಇನ್ಸಿಡೆಂಟು ಇವಾಗ ನಮಗೆ ಸದ್ಯಕ್ಕೆ ಮಾಹಿತಿ ಬಂದಿರುವಂಥದ್ದು ರಾತ್ರಿ ಸುಮಾರು 10-10:30 ಸಮಯದಲ್ಲಿ ಎಲ್ಲ ಮಲಗಿದ್ರಂತೆ. ಆ ಟೈಮಲ್ಲಿ ಮೊಬೈಲ್ ಆನ್ ಮಾಡಿದಾಗ ಆ ಮೊಬೈಲ್ ಫ್ಲ್ಯಾಶಿಗೆ ಫೈರ್ ಕ್ಯಾಚ್ ಆಯಿತು ಅಂತಂದು ನಮಗೆ ಹೇಳಿದ್ದಾರೆ. ನಾನು ಭಾರತ್ ಗ್ಯಾಸ್ ಅವ್ರನ್ನ ಕೇಳಿದೆ ಈ ಥರ ಸಾಧ್ಯ ಇದೆಯಾ ಅಂತ. ಸೊ ಎನಿ ಫ್ರಿಕ್ಷನ್ ಆರ್ ಎನಿ ಲೈಟ್ ಆರ್ ಎನಿ ಫೈರ್ ಸ್ಪಾರ್ಕ್ ಕ್ಯಾನ್ ಕಾಸ್ ಸಚ್ ಇನ್ಸಿಡೆಂಟ್ ಅಂತ ಹೇಳ್ತಾರೆ. ಅದನ್ನು ನಾವು ಎಕ್ಸ್ಪರ್ಟ್ಸಿಂದ ಅಭಿಪ್ರಾಯ ಪಡ್ಕೊಂಡು ಮಾಡ್ತೀವಿ. ನಿನ್ನೆ ಬೆಳಗ್ಗೆ ಆಗಿದ್ದ ಘಟನೆ ಏನಿತ್ತು ಅದರಲ್ಲಿ ಬಂದು ಮಕ್ಕಳಿಗೆ ಸ್ಕೂಲಿಗೆ ಬಿಡಲಿಕ್ಕೆ ಬಿಸಿನೀರು ಕಾಯಿಸಲಿಕ್ಕೆ ಅಂತ ಗ್ಯಾಸ್ ಆನ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಘಟನೆ ಆಗಿತ್ತು. ಇದು ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.